ನಮೋ ಹನುಮತೆ ನಮಃ. ಹನುಮಂತನ ಬಾಲದ ಏಟಿನ ನೋವನ್ನು ತಾಳಲಾರದೆ ಸೂಚಿಮುಖನು ಪಾತಾಳ ಲೋಕಕ್ಕೆ ಪಲಾಯನ ಮಾಡಿಬಿಡ್ತಾನೆ. ಕೇವಲ ಬಾಲದಿಂದ ಹೊಡೆದ ಕೂಡಲೇ ಓಡೋಗಿಬಿಡ್ತಾನೆ. ಮೈರಾವಣನು ಇಲಿಮುಖವೇ ಇದ್ದ ಮೂಷಿಕ ಮುಖ ಅಂತಕ್ಕಂಥ ಇನ್ನೊಬ್ಬ ಸೇನಾಧಿಪತಿಯನ್ನು ಕರೆದು, ನೀನು ಹೋಗ್ಬಿಟ್ಟು ಆ ರಾಮಲಕ್ಷ್ಮಣರನ್ನು ಇಲ್ಲಿ ಕರೆದುಕೊಂಡು ಬಂದರೆ ನಿನಗೆ ನನ್ನ ಅರ್ಧರಾಜ್ಯವನ್ನು ಕೊಡ್ತೀನಿ ಅಂದ. ಮೂಷಿಕ ಮುಖನಿಗೆ ಸಂತೋಷ ಕೂಡ ಆಯಿತು. ಒಂದೇ ನಿಮಿಷದಲ್ಲಿ ಈ ಕಾರ್ಯವನ್ನು ಸಾಧಿಸ್ತೀನಿ ಅಂತ ಆ ಬಾಲದ ಕೋಟೆಯ ಹತ್ತಿರ ಬರ್ತಾನೆ. ಸುತ್ಕೊಂಡ್ಬಿಟ್ಟಿರ್ತಾನಲ್ಲ ಹನುಮಂತನು, ಬಾಲದ ಒಂದು ಕೋಟೆ ಕಟ್ಟಿಬಿಟ್ಟು ಮೇಲೆ ಕೂತ್ಬಿಟ್ಟಿರ್ತಾನೆ, ಯಾರೂ ಒಳಗೆ ಬರದೇ ಇರೋ ಹಾಗೆ. ಆ ಬಾಲದ ಕೋಟೆ ಸುತ್ತಲೂ ಕೂಡ ತಿರುಗಾಡಿ ನೋಡ್ತಾನೆ. ಒಂದು ಸತಿ ಒಳಗೆ ಹೋಗೋಕ್ಕೆ ಸಾಧ್ಯವಿದೆ. ಇಲಿ ಅನ್ನತಕ್ಕಂಥದ್ದು ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದರೂ ನುಕ್ಕೊಂಡು ಹೋಗುತ್ತೆ, ಎಲ್ಲರೂ ಗೊತ್ತಿದೆ. ಎಷ್ಟು ಗಾರೆ ಎಷ್ಟೇ ಹಾಕಿದ್ರು ಅಥವಾ ಕಲ್ಲು ಹಾಕಿದ್ರು ಏನೋ ಅದಕ್ಕೆ ಆ ಪರಮಾತ್ಮನ ಶಕ್ತಿ ಕೊಟ್ಟನೋ ಅಥವಾ ಯಾವ ಯುಕ್ತಿಯೋ, ಇಲಿ ಬುದ್ಧಿ ಅಂತಾರಲ್ಲ ಹಾಗೆ ಯಾಗೋ ಬಂದ್ಬಿಡುತ್ತೆ ಒಳಕ್ಕೆ. ಆ ನೆಲಕ್ಕೂ ಬಾಲಕ್ಕೂ ಮಧ್ಯೆ ಇರತಕ್ಕಂಥ ಸಂಧಿಯೊಳಗಿಂದ ಹೇಗಾದರೂ ಮಾಡಿ ತೂರು ಹೋಗೋಣ ಅಂದ್ಬಿಟ್ಟು ಅಂದ್ಕೊಳ್ತಾನೆ. ಒಂದು ಸಲ ದೂರದಿಂದ ಓಡಿ ಬಂದು ಬಲವಾಗಿ ಬಾಲಕ್ಕೆ ಗುದ್ದಿದ. ಒಂದು ಸತಿ ಗುದ್ದುಬಿಟ್ರೆ ಏನು ಹೊಟ್ಟೋಗುತ್ತಾ ಬಾಲ, ಗುದ್ದುತ್ತಾನೆ. ಹನುಮಂತನಲ್ಲಿ ಯಾವ ರೀತಿ ಕದಲಿಕೆಯೂ ಆಗಲಿಲ್ಲ. ಆದರೆ ಮೂಷಿಕ ಮುಖನ ಮೂತಿ ಮಾತ್ರ ಜಜ್ಜಿ ಹೋಗ್ಬಿಡುತ್ತೆ. ಮೊದಲೇ ಸೊಟಮೂತಿ, ಇನ್ನು ಸೊಟ್ಟು ಹೋಗ್ಬಿಡ್ತು. ಮೂಷಿಕ ಮುಖನೂ ವಾಪಸ್ ಬಂದ್ಬಿಡ್ತಾನೆ ನೋಡ್ಬಿಟ್ಟು. ಆಗ ಮೈರಾವಣನಿಗೆ ಆತಂಕ ಶುರುವಾಗ್ಬಿಡುತ್ತೆ. ಅವನು ಚೆನ್ನಾಗಿ ಯೋಚನೆ ಮಾಡಿ ಪಾಷಾಣ ಭೇದಿ ಅಂತಕ್ಕಂಥ ಇನ್ನೊಬ್ಬ ಸೇನಾಧಿಪತಿಯನ್ನು ಕರೆದು, ಪಾಷಾಣ ಭೇದಿ, ನೀನು ಮುಟ್ಟಿದರೆ ಸಾಕು ಬೆಟ್ಟಗಳೆಲ್ಲ ಪುಡಿ 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 ಆಗ್ತವೆ. ಆ ವಾನರ ವೀರನ ಬಾಲದ ಕೋಟೆಯನ್ನು ನೀನು ಹೇಗಾದರೂ ಮಾಡಿ ಬೇದಲಿಸಬೇಕು, ಒಳಗೆ ಹೋಗಬೇಕು. ಮೊದಲೇ ಪಾಷಾಣ ಭೇದಿ ಮೊದಲು ಅಂತ ಹೇಳಿದ ಕೂಡಲೇ ಆ ಪಾಷಾಣ ಬೇದಿನೇ ಮೊದಲು ಕಷ್ಟ, ಇನ್ನು ಪಾಷಾಣದ ಬೇದಿ ಅಂದರೆ ಹೆಂಗಿರುತ್ತೋ ಗೊತ್ತಾ? ಓಹೋ, ಬೇದಿ ಮಾಡಿದವನಿಗೆ ತಡ್ಕೊಳ್ಳೋಕ್ಕಾಗಲ್ಲ ನಾವು, ಇನ್ನು ಪಾಷಾಣ ಸಹಿತವಾದ ಬೇದಿ ಅಂದರೆ ಹೆಂಗಿರುತ್ತೋ. ಆದರೆ ಅವನ ಹೆಸರದು, ಏನು ಅನ್ಕೋಬೇಡಿ. ಪಾಷಾಣ ಬೇದಿ ಗರ್ವದಿಂದ ಆ ಲಂಕೆಗೆ ಧಾವಿಸ್ತಾನೆ. ಆದರೆ ಸೂರ್ಯಮಂಡಲದ ಹಾಗೆ ಪ್ರಕಾಶಿಸ್ತಾ ಇರತಕ್ಕಂಥ ಹನುಮಂತನನ್ನು ನೋಡಿಬಿಟ್ಟು ನಡಿಗೆ ಹೋಗ್ತಾನೆ. ಆದರೂ ಧೈರ್ಯ ತಂದುಕೊಂಡು ಬಾಲದ ಒಂದು ಭಾಗವನ್ನು ಮುಟ್ಟಿದ. ತನಗಿದ್ದ ವರ ಏನೂ ಕೆಲಸ ಮಾಡಲಿಲ್ಲ. ಮುಟ್ಟಿದ್ರೆ ಏನೋ ಆಗ್ಬಿಡುತ್ತೆ, ಒಳಗೆ ಕೊಟ್ಟೋಗುತ್ತೆ ಅಂದ್ಕೊಂಡ. ಏನೂ ಆಗಲಿಲ್ಲ. ಬಾಲವನ್ನು ಗಟ್ಟಿಯಾಗಿ ಉಜ್ಜಿದ ಒಂದು ಸತಿ. ಆಮೇಲೆ ಎಳಿತಾನೆ, ನೂಗ್ತಾನೆ, ಏನೂ ಆಗಲಿಲ್ಲ. ಬೇಕಾದಷ್ಟು ಏನೇನೋ ಪಡ್ತಾನೆ. ಅವನ ಕೋಪ ನೆತ್ತಿಗೆ ಇರಿತು. ಒಂದು ಸಲ ಜೋರಾಗಿ ಗುದ್ದಿದ. ಆದರೆ ತಲೆಯ ಮೂಳೆ ಮುರಿಯಿತು. ಹೆದರ್ಕೊಂಡು ವಾಪಸ್ ಓಡೋಗ್ತಾನೆ. ಮೈರಾವಣನಿಗೆ ಏನು ಮಾಡಬೇಕೋ ತೋಚಲೇ ಇಲ್ಲ. ಚೆನ್ನಾಗಿ ಯೋಚನೆ ಮಾಡಿದ. ಕೊನೆಗೆ ಒಂದು ಹೊಸ ಉಪಾಯವು ಅಳೀತವನಿಗೆ. ತಕ್ಷಣ ಮೈರಾವಣ ವಿಭೀಷಣನ ರೂಪ ಧರಿಸಿಬಿಡ್ತಾನೆ. ಆ ರೂಪದಲ್ಲಿ ರಾಮ ನಾಮ ಗಾಯನ ಮಾಡ್ತಾ ಮಾಡ್ತಾ ಹನುಮಂತನಿದ್ದ ಕಡೆಗೆ ಬರ್ತಾನೆ. ಇನ್ನು ಬೇರೆ ಯಾವ ಉಪಾಯಗಳಿಂದಲೂ ಸಾಧ್ಯವಿಲ್ಲ. ಒಳಕ್ಕೆ ಹೋಗಿ ರಾಮಲಕ್ಷ್ಮಣಗೆ ಎತ್ಕೊಂಡು ಬರೋಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಯಾರ್ಯಾರನ್ನು ಕಳಿಸಿದ್ರು ಕೂಡ ಇಲಿ ಮುಖದವನು ಕಳಿಸ್ತೆ, ಪಾಷಾಣ ಬೇದಿಯವನು ಕಳಿಸ್ತೆ, ಚಿತ್ರವಾದ ಹೆಸರುಗಳು, ಗಜಮುಖನವನು ಕಳಿಸ್ತೆ, ಆ ಮುಖದವನು ಕಳಿಸ್ತೆ, ಈ ಮುಖ ಮೂತಿ ಮುಖದವನು ಕಳಿಸ್ತೆ. ಎಲ್ಲರೂ ಕೂಡ ವಾಪಸ್ಸೇ ಬಂದುಬಿಡ್ತಾರೆ ಚೆಚ್ಕೊಂಡು. ಸೂಜಿ ಮುಖ ಏನೇನೋ, ಸೂಜಿ ಮುಖದ ಬೇಕಾದಷ್ಟು ಒಳ್ಳೊಳ್ಳೆ ಹೆಸರುಗಳೆಲ್ಲ ಇವೆ. ಹನುಮಂತ ವಿಭೀಷಣನ ನೋಡಿ ನಮಸ್ಕಾರ ಮಾಡ್ತಾನೆ. ಇಲ್ಲಿ ಮಾಯಾ ವಿಭೀಷಣ ಆ ರೀತಿ ವೇಷ ಹಾಕ್ಕೊಂಡ್ಬಿಟ್ಟಿದ್ದಾನೆ ಈ ರಾಕ್ಷಸ. ನಕಲಿ ವಿಭೀಷಣ ಹೇಳ್ತಾನೆ, ಹನುಮಂತ, ಇದು ರಾಕ್ಷಸರ ಯುದ್ಧ. ಅವರು ನಾನಾ ಮಾಯಾ ವೇಷಗಳನ್ನು ಹಾಕ್ಕೊಳ್ತಾ ಇರ್ತಾರೆ. ತುಂಬ ಮಾಯೆಗಳದ್ದವ್ರದ್ದು. ನೀನು ಹುಷಾರಾಗಿರ್ಬೇಕಲ್ವಾ? ಬಾಲದ ಕೋಟೆ ಕಟ್ಟಿದ್ದೀನಲ್ಲ ಅಂತ ಸುಮ್ಮನೆ ಧೈರ್ಯವಾಗಿ ಇದ್ಬಿಡಬೇಡ ನೀನು, ಸುಮ್ಮನೆ ಇದ್ಬಿಡ್ಬೇಡ ನೀನು. ಏನೋ ಬಾಲದ ಮೇಲೆ ಮಲ್ಕೊಂಬಿಟ್ಟಿದೆಯಾ ಮೇಲ್ಗಡೆನೇ, ಏನಾಗಲ್ಲ ಬಿಡು ಅಂತ. ನನಗೆ ಯಾಕೋ ತುಂಬ ಹೆದರಿಕೆ ಆಗ್ತಿದೆ. ಒಳಗೆ ನಮ್ಮ ಪ್ರಭುಗಳು ಸುಖವಾಗಿದ್ದಾರೋ ಇಲ್ವೋ ಅಂತ ಆಗಾಗ ನೋಡ್ತಾ ಇರಬೇಕು, ನಾವು ಗಮನಿಸ್ತಾ ಇರಬೇಕಲ್ವಾ.
ಬೇಕಾದರೆ ನಾನು ಒಂದು ಸಾರಿ ಒಳಗೆ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತೀನಿ ಅಂತ. ನಾನು ಒಂದು ಸತಿ ಬೇಕಾದ್ರೆ ಹೋಗಿ ಒಳಗೆ ನೋಡ್ಕೊಂಡು ಬರ್ತೀನಿ ಅಂತ. ಹನುಮಂತ ಮಾಯಾ ವಿಭೀಷಣ ಮಾತನ್ನು ನಂಬಿ ಒಳಗೆ ಬಿಟ್ಟ. ಇದುವರೆಗೂ ನಂಬಿರಲಿಲ್ಲ ಯಾರ ಮಾತು. ಇಲ್ಲಿ ಮಾಯಾ ವಿಭೀಷಣ ಮಾತು ವಿಭೀಷಣ ಅಂದ್ಕೊಂಡ್ಬಿಡ್ತಾನಲ್ಲ, ನಂಬಿಬಿಟ್ಟು ಒಳಗೆ ಬಿಡ್ತಾನೆ. ಒಳಗೆ ಬಿಟ್ಟುಕೊಳ್ಳೆ ಏನಾಗುತ್ತೋ ನೋಡೋಣವಾ. ಈ ರಾಕ್ಷಸ ಏನು ಮಾಡ್ತಾನೋ ಒಳಗೆ ನೋಡೋಣ. ಮೈರಾವಣಾದಿ ಒಳಗೋಗಿ ಏನೇನಾಗುತ್ತೆ ಅನ್ನೋದು. ಓಂ ನಮೋ ಹನುಮತೇ ನಮಃ.